ನಾನು ನಿಮ್ಮ ಆಶಾ ಪ್ರಕಾಶ್ ಮಾತಾಡ್ತಾ ಇದ್ದೀನಿ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಯಾರು ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತೀರಾ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತು ನನ್ನ ತಂಗಿ ಮನೆಗೆ ಹೋಗ್ತಾ ಇದ್ದೀನಿ. ಅಲ್ಲಿ ಏನಪ್ಪ ವಿಶೇಷ ಅಂತ ಅಂದರೆ, ಇವತ್ತು ನನ್ನ ತಂಗಿ ದೇವತೆ ಥರ ರೆಡಿ ಮಾಡ್ತಾ ಇದ್ದಾರೆ ನನ್ನ ತಂಗಿಗೆ ಇವತ್ತು. ಹೇಗೆ ಮಾಡ್ತಾರೆ ನನಗೂ ಕುತೂಹಲ ಇದೆ. ಬನ್ನಿ ಹೋಗೋಣ, ಯಾವ ರೀತಿ ರೆಡಿ ಮಾಡ್ತಾರೆ ಅಂತ ನಿಮಗೂ ತೋರಿಸ್ತೀನಿ, ಓಕೆನಾ? ಈಗ ರೆಡಿಯಾಗಿದ್ದೀನಿ. ಈಗ ಹೋಗ್ಬೇಕೀಗ ನನ್ನ ತಂಗಿ ಮನೆಗೆ. ಈಗ ಬನ್ನಿ ಹೋಗೋಣ ನನ್ನ ತಂಗಿ ಮನೆಗೆ. ಈಗ ನನ್ನ ತಂಗಿ ಮನೆಗೆ ಬಂದಿದ್ದೀನಿ. ಈಗ ಬನ್ನಿ ಏನು ಮಾಡ್ತಾ ಇದ್ದಾಳೆ ಅಂತ ನೋಡೋಣ. ಈಗ ಪೂಜೆ ಅಲಂಕಾರ ಎಲ್ಲ ಮಾಡಿದ್ದಾರೆ ಅವಾಗಲೇ. ನನ್ನ ತಂಗಿ ಯಜಮಾನ್ರಿ ಅವರು. ಜೋಡಿ ಹೇಗಿದೆ ನೋಡಿ. ಏನು ಮಾಡ್ತಾ ಇದ್ದಾಳೆ ಬನ್ನಿ ನೋಡೋಣ. ಉಷಾ, ಏನು ಮಾಡ್ತಾ ಇದೀಯಾ? ರೆಡಿ ಆಗ್ತಾ ಇದೆ. ಪೂಜೆ ಎಲ್ಲ ಆಯಿತು, ನಾನು ರೆಡಿ ಆಗ್ಬಿಡೋಣ ಅಂತ ರೆಡಿ ಆಗ್ತಾ ಇದ್ದೀನಿ. ರೆಡಿ ಆಗಿದ್ದೀನಿ ಈಗ. ಬನ್ನಿ ದೇವ್ರ ಬಂದು ನಮಸ್ಕಾರ ಹಾಕ್ಬಿಡೋಣ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ವಿದ್ಯಾರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಶಕ್ತಿರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಮುಂದೆ ನಿಮ್ಮವರು ಕುಟುಂಬದವರಿ ಕಾಪಾಡಿ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಮಾ ಎಲ್ರಿಗೂ ನಮಸ್ಕಾರ. ಅಕ್ಕ ಈಗ ಆಲ್ರೆಡಿ ಹೇಳಿರ್ತಾಳೆ, ಇದು ನಮಗೆ ಸರ್ಪ್ರೈಸು. ನನ್ನ ಒಬ್ಬರು ಬ್ಯೂಟಿ ಪಾರ್ಲರ್ ಫ್ರೆಂಡ್ ಒಬ್ಬರು ಹೀಗೆ ಮಾಡೋಣ ಅಂದರು. ಸ್ವಲ್ಪ ಯೋಚನೆ ಮಾಡಿದೆ, ಆಮೇಲೆ ಆಯಿತು ಮಾಡೇ ಬಿಡೋಣ ಅಂತ ಒಪ್ಕೊಂಡು ಇವತ್ತು ದೇವಿ ಅಲಂಕಾರ ಮಾಡಲಿಕ್ಕೆ ಇದೆ. ಸೊ ಅದಕ್ಕೆ ದೇವಿ ಅಲಂಕಾರ ಅಂತಂದರೆ ಅಮ್ಮನ ಹತ್ರ ನಾವು ಹೋದ್ರು, ಅಮ್ಮ ನಮ್ಮ ಹತ್ರ ಹೋದ್ರು, ಎರಡೂ ಒಂದೇ ಅಲ್ವಾ. ಸೊ ಅವಳು ಎಲ್ಲ ಕಡೆನೂ ಇರ್ತಾಳೆ. ಈ ಅಲಂಕಾರದ ಮುಖೇನ ಅವಳು ಪ್ರಕಟ ಆಗ್ತಾಳೆ ಅಂತಂದರೆ, ಐ ಮೀನ್ ಅವಳು ಪ್ರಕಟ ಅಂತಂದರೆ ಅವಳ ಅಂಶ ಏನೋ ಒಂಚೂರು ನಾವು ಫೀಲ್ ಮಾಡ್ಬೋದು ಅಂದರೆ ಅದಾಗಲಿ ಅಂತ. ಅದಕ್ಕೆ ನಾನು ಬೆಳಗ್ಗೆ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ, ಅಮ್ಮಂಗೆ ಅಲಂಕಾರ ಎಲ್ಲ ಮಾಡಿ, ಪೂಜೆ ಮಾಡಿ, ನಾನು ತಕ್ಕ ಮಟ್ಟಿಗೆ ಅಲಂಕಾರ ಮಾಡಿಕೊಂಡು ರೆಡಿಯಾಗಿದ್ದೀನಿ. ಸೊ ಇವಾಗ ಇಲ್ಲಿಂದ ಹೋಗಿ ರಾಜರಾಜೇಶ್ವರಿ ವಸ್ತ್ರಾಲಂಕಾರಂ ಅಂತ, ಅಲ್ಲೂ ಅಮ್ಮಂದ ಹೆಸರು. ಅಲ್ಲಿ ಹೋಗಿ ಏನೋ ವಸ್ತ್ರಗಳೆಲ್ಲ ಕಲೆಕ್ಟ್ ಮಾಡ್ಕೋಬೇಕು. ಅಂದರೆ ದೇವಿ ಅಲಂಕಾರಕ್ಕೆ ಸಂಬಂಧಪಟ್ಟಿದ್ದ ವಸ್ತ್ರಗಳೆಲ್ಲ ಅಲ್ಲಿ ಸಿಗುತ್ತೆ. ಸೊ ಅಲ್ಲಿ ರೆಂಟಿಗೆ ತೊಗೊಂಡು ಅಲ್ಲಿಂದ ನನ್ನ ಫ್ರೆಂಡು ಪಾರ್ಲರಿಗೆ ಹೋಗಿ ಅಲ್ಲಿ ಅಲಂಕಾರ ಎಲ್ಲ ನಡೆಯುತ್ತೆ. ನೋಡೋಣ ಅಮ್ಮ ಹೇಗೆಲ್ಲ ಮಾಡಿಸ್ತಾಳೆ ಅಂತ.
ಹೇಳಿದ್ದಲ್ಲ ನಾನು ಬೆಳಿಗ್ಗೆ. ಇವರೇ ರೂಪ ಅಂತ ಆಗ್ಲೆಲ್ಲ ಅವಳು ಹೇಳಿದಾಳೆ. ಅದೇ ರೂಪಾ ಅವರು ಕುವೆಂಪು ನಗರಲ್ಲಿ ಅವ್ರ ಪಾರ್ಲರ್ ಇದೆ. ಸೊ ಹೀಗೆ ಮಾತಾಡ್ತಾ ಒಂದಿನ ಅವರು ದೇವಿ ಅಲಂಕಾರ ಯಾರಿಗೂ ಮಾಡಿಲ್ಲ, ಫಸ್ಟ್ ಟೈಮ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂತಂದರು. ಆ್ಯಂಡ್ ಅವರು ಲಲಿತಾ ತ್ರಿಪುರ ಸುಂದರಿ ಆರಾಧನೆ ಮಾಡ್ತಾರೆ, ನಾನು ಮಾಡ್ತೀನಿ. ಸೊ ಹಾಗೆ ಕನೆಕ್ಟ್ ಆಯಿತು, ಇಲ್ಲ ಮಾಡೋಣ ಅಂತ ಹೇಳಿದರು. ಸ್ವಲ್ಪ ಪಾಸ್ ತೊಗೊಂಡು ಯೋಚನೆ ಮಾಡಿ ಆಯಿತು ಆಗಲಿ ಅಂತ ಒಪ್ಕೊಂಡಿದ್ದೀನಿ. ನೋಡೋಣ ಹೆಂಗೆ ಬರುತ್ತೆ ಅಂತ. ಸ್ವಲ್ಪ ನನಗೂ ಗೊತ್ತಿಲ್ಲ ಮ್ಯಾಮ್, ನಾನು ಇವ್ರನ್ನೇ ಚೂಸ್ ಮಾಡ್ಕೊಂಡಿದ್ದೀನಿ, ಇವ್ರಿಗೆ ದೇವಿ ಅಲಂಕಾರ ಮಾಡಬೇಕು ಅಂತ. ಯಾಕಂದರೆ ನನಗೆ ಅನಿಸಿದ್ದು ಇವರು ದೇವಿ ಆರಾಧನೆ ಮಾಡೋದ್ರಿಂದ ನನಗೆ ಇವರೇ ಕರೆಕ್ಟ್ ಅಂತ ಅನ್ನಿಸ್ತು. ಬಟ್ ಹೆಂಗೆ ಬರುತ್ತೆ ಅಂತ ನನಗೂ ಗೊತ್ತಿಲ್ಲ. ನಾನು ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ, ಚೆನ್ನಾಗಾಗಲಿ ಅಂತ ಕೇಳ್ಕೊತೀನಿ ದೇವಿನ. ಈಗ ಸದ್ಯಕ್ಕೆ ಅವರು 48 ದಿನ ಮಂಡಲದ್ದು ಸಂಕಲ್ಪ ಮಾಡಿಕೊಂಡು ದಿನ ಲಲಿತಾ ಸಹಸ್ರನಾಮ ಪಾರಾಯಣ ಮಾಡ್ತಿದ್ದಾರೆ. ಸೊ ಅದೆಲ್ಲ ಹೆಂಗಾಯ್ತು ಅಂದರೆ ನನಗೆ ಈಗ ಆಷಾಢ ಮಾಸ ಇದೆ, ಇವ್ರು ಹಿಂಗೆ ಹೇಳ್ತಿದ್ದಾರೆ. ಸೊ ಇದೆಲ್ಲ ಒಂಥರ ಟೈಮ್ ಕೂಡ ಬರೋದು ಅಂತ ನಾವೇನಿಲ್ಲ, ನೆಪ ಮಾತ್ರ ಆಗಲಿ ಅಂತ ಅಂದ್ಕೊಂಡು ಈ ಥರ ಮಾಡಿದ್ದು. ನೋಡೋಣ ಎಲ್ಲ ಹೆಂಗೆ ಬರುತ್ತೆ ಅಂತ. ಸೊ 3 ಇಯರ್ಸಿಂದ ವೆಯ್ಟ್ ಮಾಡಿ ಕೊನೆಗೆ ಇವತ್ತು ಚಾನ್ಸ್ ಸಿಕ್ಕಿದೆ, ನೋಡೋಣ ಹೆಂಗೆ ಬರುತ್ತೆ ಅಂತ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ನನಗೆ ಕಪ್ಪು ಬಳೆ ಅಂದರೆ ತುಂಬ ಇಷ್ಟ. ಸೊ ನನಗೂ ಇಷ್ಟ, ಆಮೇಲೆ ನನಗೆ ಕೊಡೋಕ್ಕೂ ಇಷ್ಟ. ಯಾರಾದರೂ ಕಪ್ಪು ಬಳೆ ಅಥವಾ ಬಳೆ ಇಷ್ಟು ಉದ್ದೆಲ್ಲ ಹಿಂಗೆ ಹಾಕೊಂಡಿರೋದು ನೋಡಿದ್ರೆ ನಂಗೆ ಭಾಳ ಖುಷಿಯಾಗುತ್ತೆ. ಅದಕ್ಕೆ ನಮ್ಮನೆಗೆ ಬಂದವ್ರಿಗೆ ನಾನು ಕುಂಕುಮಕ್ಕೆ ಅವ್ರ ಇಚ್ಛೆ ಎಷ್ಟು ಹಾಕೋತಾರೆ ಅಷ್ಟು ಬಳೆ ಹಾಕ್ಕೊಳ್ಳಿ ಅಂತ ನಾನು ಬಂಡುನೇ ತಂದಿಟ್ಬಿಡ್ತೀನಿ. ಲಾಸ್ಟ್ ಕಿಟ್ಟಿ ಪಾರ್ಟಿಲಿ ಆಲ್ಮೋಸ್ಟ್ ಖಾಲಿ ಆಗಿದೆ, ಈಗ ಇನ್ನು 2 ಇತ್ತು. ನೆಕ್ಸ್ಟ್ ತಗೊಬಂದು ಇಡಬೇಕು. ಯಾರು ನಮ್ಮ ಮನೆಗೆ ಹೆಣ್ಮಕ್ಳು ಬಂದರು ಅವರು ನನಗೆ ದೇವಿ ಸಮಾನೆ. ಸೊ ಅವರೆಲ್ಲ ಹೊರಗೆ ಬಂದಾಗ ಅರ್ಶಿನ ಕುಂಕುಮ ಬಳೆ ಹೂವಂತೂ ಯಾವಾಗಲೂ ಸ್ಟಾಕ್ ಇರಲ್ಲ, ಬಟ್ ಬಳೆ ಅರ್ಶಿನ ಕುಂಕುಮ ಎಲ್ಲ ಇರುತ್ತೆ, ಅದನ್ನೆಲ್ಲ ಕೈ ತುಂಬ ಹಾಕಿಸಿ ಖುಷಿ ಪಡೋದು ನನಗೆ ಇಷ್ಟ ಆಗುತ್ತೆ.